ಕೆಂಗೇರಿಯಲ್ಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದು ಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಇದು ಹೆಂಗೆ ಆ ಕಡೆ ತೋರಿಸೋದು? ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲ ಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಾವ್ ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ. ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ, ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ದಿರೋ ಮಟ್ಟಕ್ಕೆ ಬಂದಿದ್ದೀವಿ. ನಮ್ದೇ ಮಲಗಿದ್ದ ಯಜಮಾನನ ಜಾಗ ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ, ಬರೀ ಮಣ್ಣಾಗ್ಬಿಟ್ಟಿದೆ. ಒಂದು ನಾಯಿ ಓಡಾಡ್ತಾ ಕೂತಿದೆ, ಆಗ್ತಿಲ್ಲ. ನನ್ನ ಯಜಮಾನನ ಕಳ್ಕೊಂಡ ದಿನ ಅಲ್ಲ, ನಾವು ಅವ್ರನ್ನ ಕಳ್ಕೊಂಡಿದ್ದು. ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಯಾರು ಇಲ್ದಂಗ್ ಮಾಡಾಕ್ಬಿಟ್ರು, ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಟ್ರು. ಇವತ್ತು ಈ ಸಮಾಜ ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಡ್ತು. ಇಲ್ಲಿ ಯಾರಿಲ್ಲ, ಮೀಡಿಯಾ ಇಲ್ಲ, ದೊಡ್ಡವ್ರು ಯಾರು ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಒಳಗಡೆ ಒಂದು 100 ಜನ ಪೊಲೀಸ್ ಹಾಕೊಂಡು ಭದ್ರ ಗೇಟ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. VSS ನವರು ಎಲ್ಲಿದ್ದೀರಾ? ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ? ನಿರ್ದೇಶಕರು ಎಲ್ಲಿದ್ದೀರಾ? ಯಾರ್ಯಾರೆಲ್ಲಿದ್ದೀರಾ? ಬನ್ನಿ ಸ್ವಾಮಿ, ನೆಲಸಮ ಮಾಡ್ರೋ, ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ. ಯಾಕೆ ಸರ್? ಬರ್ರಿ ಸರ್, ನಾವು ಸಿನಿಮಾದವರು. ನಾನು ಒಳಗೋಗಿಲ್ಲ, ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್. ನಾನು ಬರಲ್ಲ ಸರ್, ಎತ್ತಾಕೊಂಡೋದ್ರೆ ನಾನು ಬರಲ್ಲ ಸರ್. ಇವತ್ತು ಇಲ್ಲ ಸರ್, ನಾನು ರವಿ ಶ್ರೀವತ್ಸ ಫಿಲಂ ಡೈರೆಕ್ಟರ್ ಸರ್. ನಾನು ಇಲ್ಲಿ ಇರ್ಬೇಕು ಸರ್. ನನ್ನ ಯಜಮಾನಂಗ್ ನನ್ನ ಮಗ ಸರ್. ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ, ಅಲ್ಲಿ ನಿಂತಿಲ್ಲ ಸರ್. ನಾನು ಬರಲ್ಲ ಸರ್, ಬಿಟ್ಬಿಡಿ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ. ಮಣ್ಣು ಮಾಡಾಕ್ಬಿಟ್ರಂತೆ, ಇನ್ನೇನು ಇಲ್ವಂತೆ ಸ್ವಾಮಿ. ನೋಡ್ಕೊಳ್ಳಿ, ಪೊಲೀಸರವರ ದೌರ್ಜನ್ಯ ಹಿಡಿದು ಎಳಿತಾ ಇದ್ದಾರೆ ನೋಡ್ರಿ. ಇವತ್ತು ಸತ್ರು ಬಿಡಲ್ಲ. ಬನ್ನಿ, ಎಲ್ಲರೂ ಬರೋವರೆಗೂ ನೋಡ್ರಿ, ಎಲ್ಲರೂ ಬಂದು ನೋಡ್ಕೊಳ್ಳಿ. ನಂಗೆ ಅನ್ನ ಕೊಟ್ಟ ದೇವರು, ಹೆಸರು ಕೊಟ್ಟ ದೇವರು, ಬದುಕು ಕೊಟ್ಟಂತ ದೇವರು ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪನು ಇವತ್ತು ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ಬಂದು ನಿಲ್ಲಕ್ಕೂ ಬಿಡ್ತಾ ಇಲ್ಲ. ಅದು ನನ್ನ ಯಜಮಾನನ ಸಮಾಧಿ. ಇವತ್ತು ಪುಣ್ಯಭೂಮಿ, ಆ ಭೂಮಿ, ಈ ಭೂಮಿ. 2 ನಿಮಿಷ ನಿಂತ್ಕೊಳಕ್ ಬಿಡಿ ಸರ್, 2 ನಿಮಿಷ ಸರ್. ಊಟ ಕೊಟ್ಟಿರೋ ಯಜಮಾನ ಸರ್, ಅನ್ನ ಕೊಟ್ಟಿರೋ ಯಜಮಾನ, 2 ನಿಮಿಷ ಬಿಡಿ ಸರ್. 2 ನಿಮಿಷ ನೋಡ್ಕೊಂಡು ಹೊರಟೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ. ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್. ನಿಮ್ಮ ಮನೆಗೆ ಬರ್ತೀನಿ ಸರ್, ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್. ಇನ್ನು 2 ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್. ಇನ್ನು ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ? ಎಲ್ಲಿ ಬರ್ಬೇಕು? ಯಾವ ಸ್ಟೇಷನ್ ಬರ್ಬೇಕು ಹೇಳಿ ಸರ್? ಅಲ್ಲಿ ಬರ್ತೀವಿ ಸರ್. 2 ನಿಮಿಷ ಬಿಟ್ಬಿಡಿ. ಕಣ್ಣಲ್ಲಿ ನೀರು ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್, ಹೊರಟೋಗ್ಬಿಡ್ತೀವಿ ನಾವೇ. ಮಾ ಭಾರತಿಯಮ್ಮ, ಬಂಡ್ರಮ್ಮ, ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತ್ಬಿಟ್ರಲ್ಲಮ್ಮ. ಬಾರಮ್ಮ ತಾಯಿ, ಅಮ್ಮ ಭಾರತಿಯಮ್ಮ, ನನ್ನ ಯಜಮಾನ ಜಾಗ ನನ್ನ ನೆಲಸಮ ಮಾಡ್ಬಿಟ್ಟವ್ರೆ ಭಾರತಿಯಮ್ಮ. ನಮ್ಮ ಯಜಮಾನಂಗಿರೋದು ನೀವು ಒಬ್ಬಳೇಮ್ಮ. ಬಂಡ್ರಮ್ಮ, ಈ ಜಾಗದಲ್ಲಿ ಇನ್ನೇನು ಸಿಗೋದಿಲ್ದಂಗೆ ಮಾಡಾಕ್ಬಿಟ್ರಲ್ಲಮ್ಮ. ದೇವಸ್ಥಾನ ತರ ಇತ್ತಲ್ಲಮ್ಮ, ಈ ದೇವಗುಡನ್ನು ಕಿತ್ತಾಕ್ಬಿಟ್ರಲ್ಲಮ್ಮ. ಅವ್ರ ದೂರ ಆದಾಗ ಕಣ್ಣಲ್ಲಿ ನೀರು ಹಾಕಿದ್ವಿ. ಅವ್ರಿದ್ದಾಗ ಅವ್ರನ್ನ ನೆನೆಸ್ಕೊಂಡು ಇಲ್ದೇ ಇರೋ ಕಣ್ಣಲ್ಲಿ ನೀರು ಹಾಕಿದ್ವಿ.
ಪ್ರಾಯಶಃ ಇದೇ ಕೊನೆ ಕಣ್ಣೀರು ಅನ್ಸುತ್ತೆ. ಈ ನನ್ನ ಯಜಮಾನ ನೆನಪಲ್ಲಿ ಇಟ್ಕೊಂಡು ನಾವು ಕಣ್ಣೀರು ಹಾಕೋ. 2ನೇ ಸರಿ ಸಾಯಿಸಿದ್ರು ಎಲ್ಲರೂ ಸೇರ್ಕೊಂಡು. 2ನೇ ಸರಿ ಹಬ್ಬನಪ್ಪ, ಎಲ್ಲರೂ ಪಾಯಸದೂಟ ಮಾಡಿ, ಎಲ್ಲರೂ ಒಬ್ಬಟ್ಟನ್ನು ಊಟ ಮಾಡಿ 6 ಅಡಿ 3 ಅಡಿ ನೆಲ ಅಂದ್ರಯ್ಯ. ಈ ನೆಲಾನು ಕೊಡ್ದೆ, ಇದನ್ನು ಕಿತ್ಕೊಂಡ್ಬಿಟ್ರಲ್ಲ. ಇನ್ನೇನ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ. ಎಷ್ಟು ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ. ವರಮಹಾಲಕ್ಷ್ಮಿ ಕೊಟ್ಬಿಟ್ರಲ್ಲ. ಒಂದು ದೊಡ್ಡಗೂ ಎಲ್ಲ ಅಭಿಮಾನಿಗಳಿಗೆ ಅನ್ನ ಹಾಕಿದ ಅನ್ನತನ್ಗೆ ಚೆನ್ನಾಗಿ ಕೊಟ್ರಿ, ಎಲ್ಲ ಚೆನ್ನಾಗಿ ಕೊಟ್ರಿ. ಚೆನ್ನಾಗಿರಿ. ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ, ಸುಟ್ಟು ಸರ್ವನಾಶನ ಆಗೋಗ್ತಾರೆ. ಯಾರೇ ಆ ಜಾಗದಲ್ಲಿ ಬಂದ್ರು, ಯಾರೇ ಬರ್ಲಿ, ಸುಟ್ಟು ರವಾದಿ ನರ್ಕ ಅನುಭವಿಸಿ ಸಾಯ್ತೀರಾ. ಈ ಜಾಗದಲ್ಲಿ ಯಾರು ಏನೇ ಮಾಡಿದ್ರು ಇದು ಒಬ್ಬ ಬ್ರಾಹ್ಮಣನ ಶಾಪ, ಕಣ್ಣೀರನ ಶಾಪ. ಹಬ್ಬದ ದಿವಸ ನಾನು ಹಾಕ್ತಾ ಇರೋ ಶಾಪ. ಕಟ್ಟಿ ಅದೇನು ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ. ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಕೊನೆ ಸರಿ ನೋಡ್ಕೊಂಬಿಡಿ. ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರೀ ಮಣ್ಣಿದೆ. ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ. ಶಂಕು ಆಕಾರದಲ್ಲಿ ಕಟ್ಟಿದ್ರು ನೆಮ್ಮದಿಯಾಗಿ ಮಲಗಲಿ ಅಂತ. ಸಂಪೂರ್ಣವಾಗಿ ಹೊರಟೋದ್ರು ನನ್ನ ಯಜಮಾನ, ಸಂಪೂರ್ಣವಾಗಿ ಹೊರಟೋದ್ರು. ಸಾಕಯ್ಯ, ಈ ಪ್ರಪಂಚ ಸಾಕು, ನಮ್ದವ್ರು ಸಾಕು, ಯಾರು ಬೇಡಯ್ಯ, ಹೊರಟೋಗ್ತೀನಯ್ಯ, ನನ್ನನ್ನು ಕಳ್ಸ್ಕೊಟ್ಬಿಡ್ರಯ್ಯ ಅಂತ. ಹೋಗಪ್ಪ ಯಜಮಾನ, ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದ್ರೂ ನಿಮಗೆ ನೆಮ್ಮದಿ ಸಿಗ್ಲಿ. ನಮ್ಮ ಜೊತೆ ಇದ್ರಿ, ಅದನ್ನು ಕಸ್ಕೊಂಡ್ಬಿಟ್ರು ಎಲ್ಲ ಸೇರಿ. ಒಂದ್ಸರಿ ಹೋಗಿ ಆ ಜಾಗ ಮುಟ್ಟೋಣ ಅಂದ್ರೆ ಬಿಡ್ತಾ ಇಲ್ಲ ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲಿದ್ದೀರಯ್ಯ, ಬಂಡ್ರಯ್ಯ. ಸ್ಟೇಷನ್ ಕರೀತಾ ಇದ್ದಾರೆ, ಹೋಗ್ತೀನಿ. ಕೆಂಗೇರಿಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದು ಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಇದು ಹೆಂಗೆ ಆ ಕಡೆ ತೋರಿಸೋದು? ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲ ಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಾವ್ ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ. ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ, ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ದಿರೋ ಮಟ್ಟಕ್ಕೆ ಬಂದಿದ್ದೀವಿ. ನೆಮ್ಮದಿಯಾಗಿ ಮಲಗಿದ್ದ ಯಜಮಾನನ ಜಾಗ ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ, ಬರೀ ಮಣ್ಣಾಗ್ಬಿಟ್ಟಿದೆ. ಒಂದು ನಾಯಿ ಓಡಾಡ್ತಾ ಕೂತಿದೆ, ಆಗ್ತಿಲ್ಲ. ನನ್ನ ಯಜಮಾನನ ಕಳ್ಕೊಂಡ ದಿನ ಅಲ್ಲ, ನಾವು ಅವ್ರನ್ನ ಕಳ್ಕೊಂಡಿದ್ದು. ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಯಾರು ಇಲ್ದಂಗ್ ಮಾಡಾಕ್ಬಿಟ್ರು, ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಟ್ರು. ಇವತ್ತು ಈ ಸಮಾಜ ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಡ್ತು. ಇಲ್ಲಿ ಯಾರಿಲ್ಲ, ಮೀಡಿಯಾ ಇಲ್ಲ, ದೊಡ್ಡವ್ರು ಯಾರು ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಒಳಗಡೆ ಒಂದು 100 ಜನ ಪೊಲೀಸ್ ಹಾಕೊಂಡು ಭದ್ರ ಗೇಟ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. VSS ನವ್ರು ಎಲ್ಲಿದ್ದೀರಾ? ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ? ನಿರ್ದೇಶಕರು ಎಲ್ಲಿದ್ದೀರಾ? ಯಾರ್ಯಾರೆಲ್ಲಿದ್ದೀರಾ? ಬನ್ನಿ ಸ್ವಾಮಿ, ನೆಲಸಮ ಮಾಡ್ರೋ.
ನಮ್ಮ ಯಜಮಾನನ್ ಸಮಾಧಿ ನೋಡೋರಂತೆ ಬನ್ನಿ. ಯಾಕೆ ಸರ್? ಬರ್ರಿ ಸರ್, ನಾವು ಸಿನಿಮಾದವರು, ನಾನು ಒಳಗೋಗಿಲ್ಲ. ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್. ನಾನು ಬರಲ್ಲ ಸರ್. ಎತ್ತಾಕೊಂಡೋದ್ರೆ ನಾನು ಬರಲ್ಲ ಸರ್ ಇವತ್ತು. ಇಲ್ಲ ಸರ್, ನಾನು ರವಿ ಶ್ರೀವತ್ಸ ಫಿಲಂ ಡೈರೆಕ್ಟರ್ ಸರ್. ನಾನು ಇಲ್ಲಿ ಇರ್ಬೇಕು ಸರ್. ನನ್ನ ಯಜಮಾನಂಗ್ ನನ್ನ ಮಗ ಸರ್. ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ, ಅಲ್ಲಿ ನಿಂತಿಲ್ಲ ಸರ್. ನಾನು ಬರಲ್ಲ ಸರ್. ಬಿಟ್ಬಿಡಿ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ. ಮಣ್ಣು ಮಾಡಾಕ್ಬಿಟ್ರಂತೆ, ಇನ್ನೇನು ಇಲ್ವಂತೆ ಸ್ವಾಮಿ. ನೋಡ್ಕೊಳ್ಳಿ, ಪೊಲೀಸರವರ ದೌರ್ಜನ್ಯ ಹಿಡಿದು ಎಳಿತಾ ಇದಾರೆ ನೋಡ್ರಿ. ಇವತ್ತು ಸತ್ರು ಬಿಡಲ್ಲ. ಬನ್ನಿ, ಎಲ್ಲರೂ ಬರೋವರೆಗೂ ನೋಡ್ರಿ. ಎಲ್ಲರೂ ಬಂದು ನೋಡ್ಕೊಳ್ಳಿ. ನಂಗೆ ಅನ್ನ ಕೊಟ್ಟ ದೇವ್ರು, ಹೆಸರು ಕೊಟ್ಟ ದೇವ್ರು, ಬದುಕು ಕೊಟ್ಟಂತ ದೇವ್ರು ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪನು ಇವತ್ತು ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ಬಂದು ನಿಲ್ಲಕ್ಕೂ ಬಿಡ್ತಾ ಇಲ್ಲ. ಅದು ನನ್ನ ಯಜಮಾನನ ಸಮಾಧಿ. ಇವತ್ತು ಪುಣ್ಯಭೂಮಿ, ಆ ಭೂಮಿ, ಈ ಭೂಮಿ. 2 ನಿಮಿಷ ನಿಂತ್ಕೊಳಕ್ ಬಿಡಿ ಸರ್. 2 ನಿಮಿಷ ಸರ್. ಊಟ ಕೊಟ್ಟಿರೋ ಯಜಮಾನ ಸರ್, ಅನ್ನ ಕೊಟ್ಟಿರೋ ಯಜಮಾನ. 2 ನಿಮಿಷ ಬಿಡಿ ಸರ್. 2 ನಿಮಿಷ ನೋಡ್ಕೊಂಡು ಹೊರಟೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ. ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್. ನಿಮ್ಮ ಮನೆಗೆ ಬರ್ತೀನಿ ಸರ್. ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್. ಇನ್ನು 2 ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್. ಇನ್ನು ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ? ಎಲ್ಲಿ ಬರ್ಬೇಕು? ಯಾವ ಸ್ಟೇಷನ್ಗೆ ಬರ್ಬೇಕು ಹೇಳಿ ಸರ್? ಅಲ್ಲಿ ಬರ್ತೀವಿ ಸರ್. 2 ನಿಮಿಷ ಬಿಟ್ಬಿಡಿ. ಕಣ್ಣಲ್ಲಿ ನೀರು ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್. ಹೊರಟೋಗ್ಬಿಡ್ತೀವಿ ನಾವೇ. ಮಾ ಭಾರತಿಯಮ್ಮ, ಬಂಡ್ರಮ್ಮ, ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತ್ ಬಿಟ್ರಲ್ಲಮ್ಮ. ಬಾರಮ್ಮ ತಾಯಿ, ಅಮ್ಮ ಭಾರತಿಯಮ್ಮ. ನನ್ನ ಯಜಮಾನ ಜಾಗ ನನ್ನ ನೆಲ್ಸಮ್ಮ ಮಾಡ್ಬಿಟ್ಟವ್ರೆ ಭಾರತಿಯಮ್ಮ. ನಮ್ಮ ಯಜಮಾನಂಗಿರೋದು ನೀವು ಒಬ್ಳೇಮ್ಮ. ಬಂಡ್ರಮ್ಮ, ಈ ಜಾಗದಲ್ಲಿ ಇನ್ನೇನು ಸಿಗೋದಿಲ್ದಂಗೆ ಮಾಡಾಕ್ಬಿಟ್ರಲ್ಲಮ್ಮ. ದೇವಸ್ಥಾನ ತರ ಇತ್ತಲ್ಲಮ್ಮ, ಈ ದೇವಗುಡನ್ನು ಕಿತ್ತಾಕ್ಬಿಟ್ರಲ್ಲಮ್ಮ. ಅವ್ರ ದೂರ ಆದಾಗ ಕಣ್ಣಲ್ಲಿ ನೀರು ಹಾಕಿದ್ವಿ. ಅವ್ರಿದ್ದಾಗ ಅವ್ರನ್ನ ನೆನೆಸ್ಕೊಂಡು ಇಲ್ದೇ ಇರೋ ಕಣ್ಣಲ್ಲಿ ನೀರು ಹಾಕಿದ್ವಿ. ಪ್ರಾಯಶಃ ಇದೇ ಕೊನೆ ಕಣ್ಣೀರು ಅನ್ಸುತ್ತೆ. ಈ ನನ್ನ ಯಜಮಾನ ನೆನಪಲ್ಲಿ ಇಟ್ಕೊಂಡು ನಾವು ಕಣ್ಣೀರು ಹಾಕೋದು. 2ನೇ ಸರಿ ಸಾಯಿಸಿದ್ರು ಎಲ್ಲರೂ ಸೇರ್ಕೊಂಡು. 2ನೇ ಸರಿ ಹಬ್ಬನಪ್ಪ. ಎಲ್ಲರೂ ಪಾಯಸದೂಟ ಮಾಡಿ, ಎಲ್ಲರೂ ಒಬ್ಬಟ್ಟನ್ನು ಊಟ ಮಾಡಿ, 6 ಅಡಿ 3 ಅಡಿ ನೆಲ ಅಂದ್ರಯ್ಯ. ಈ ನೆಲಾನು ಕೊಡ್ತೆ, ಇದನ್ನು ಕಿತ್ಕೊಂಡ್ಬಿಟ್ರಲ್ಲ. ಇನ್ನೇನ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ. ಎಷ್ಟು ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ. ವರಮಹಾಲಕ್ಷ್ಮಿ ಕೊಟ್ಬಿಟ್ರಲ್ಲ. ಯಾವ ಒಂದು ದೊಡ್ಡಗೂ ಎಲ್ಲ ಅಭಿಮಾನಿಗಳಿಗೆ ಅನ್ನ ಹಾಕಿದ ಅನ್ನತನ್ಗೆ ಚೆನ್ನಾಗಿ ಕೊಟ್ರಿ, ಎಲ್ಲ ಚೆನ್ನಾಗಿ ಕೊಟ್ರಿ. ಚೆನ್ನಾಗಿರಿ. ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ. ಸುಟ್ಟು ಸರ್ವನಾಶನ ಆಗೋಗ್ತಾರೆ ಯಾರೇ ಆ ಜಾಗದಲ್ಲಿ ಬಂದ್ರು. ಯಾರೇ ಬರ್ಲಿ ಸುಟ್ಟು ರವಾದಿ ನರ್ಕ ಅನುಭವಿಸಿ ಸಾಯ್ತೀರಾ ಈ ಜಾಗದಲ್ಲಿ. ಯಾರು ಏನೇ ಮಾಡಿದ್ರು ಇದು ಒಬ್ಬ ಬ್ರಾಹ್ಮಣನ ಶಾಪ, ಕಣ್ಣೀರನ ಶಾಪ. ಹಬ್ಬದ ದಿವಸ ನಾನು ಹಾಕ್ತಾ ಇರೋ ಶಾಪ. ಕಟ್ಟಿ ಅದೇನು ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ. ಯಾರ್ಯಾರೆಲ್ಲಿದ್ದೀರೋ ಕೊನೆ ಸರಿ ನೋಡ್ಕೊಂಬಿಡಿ. ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರೀ ಮಣ್ಣಿದೆ. ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ. ಶಂಕು ಆಕಾರದಲ್ಲಿ ಕಟ್ಟಿದ್ರು ನೆಮ್ಮದಿಯಾಗಿ ಮಲಗಲಿ ಅಂತ. ಸಂಪೂರ್ಣವಾಗಿ ಹೊರಟೋದ್ರು ನನ್ನ ಯಜಮಾನ. ಸಂಪೂರ್ಣವಾಗಿ ಹೊರಟೋದ್ರು. ಸಾಕಯ್ಯ, ಈ ಪ್ರಪಂಚ ಸಾಕು, ನಮ್ದವ್ರು ಸಾಕು, ಯಾರು ಬೇಡಯ್ಯ, ಹೊರಟೋಗ್ತೀನಯ್ಯ, ನನ್ನನ್ನು ಕಳ್ಸ್ಕೊಟ್ಬಿಡ್ರಯ್ಯ ಅಂತ. ಹೋಗಪ್ಪ ಯಜಮಾನ, ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದ್ರೂ ನಿಮಗೆ ನೆಮ್ಮದಿ ಸಿಗ್ಲಿ. ನಮ್ಮ ಜೊತೆ ಇದ್ರಿ, ಅದನ್ನು ಕಸ್ಕೊಂಡ್ಬಿಟ್ರು ಎಲ್ಲ ಸೇರಿ. ಒಂದ್ಸರಿ ಹೋಗಿ ಆ ಜಾಗ ಮುಟ್ಟೋಣ ಅಂದ್ರೆ ಬಿಡ್ತಾ ಇಲ್ಲ ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲಿದ್ದೀರಯ್ಯ, ಬಂಡ್ರಯ್ಯ. ಸ್ಟೇಷನ್ ಕರೀತಾ ಇದ್ದಾರೆ, ಹೋಗ್ತೀನಿ.